ಬಿಗ್ ಬಾಸ್ ನಲ್ಲಿ ತ್ರಿವಿಕ್ರಮ್ ಗೆಲ್ಬೇಕು ಅನ್ನೋದು ತುಂಬಾ ಜನ ಸೆಲೆಬ್ರಿಟಿಗಳ ಕನಸು. ಅಂದ್ರೆ ಸೆಲೆಬ್ರಿಟಿಗಳು ಅಂದ್ರೆ ನಿಮ್ಮಂತವ್ರು ಕಂಟೆಸ್ಟೆಂಟ್ಗಳು ಮತ್ತೆ ಕೆಲವರು ಇವರು ಹನುಮಂತ್ ಅವ್ರು ಗೆದ್ದಿದ್ದು ಕೆಲವ್ರಿಗೆ ಶಾಕ್ ಅನ್ನಿಸ್ತು. ಹನುಮಂತ್ ಅವ್ರು ಗೆದ್ಬಿಟ್ರ ತ್ರಿವಿಕ್ರಮ್ ಗೆಲ್ಬೇಕಿತ್ತು ಅನ್ನೋದು ಕೆಲವೊಂದಿತ್ತು. ಸೊ ಆ ತರ ಏನಾದ್ರು ನಿಮ್ಗೆ ಅನ್ನಿಸ್ತಾ? ನಂಗೆ ಹನುಮಂತ್ನಲ್ಲಿ ಏನು ಕಾಣಿಸ್ನಿಲ್ಲ. ಬಟ್ ಅವ್ರಿಗೆ ಕೊಡೋದು ಅವನಿಗೆ ಸಿಗೋದು ಬೇರೆ ಯಾರಿಗನ ಸಿಕ್ಕಿದ್ರು ನನ್ಗೊಂದು ಖುಷಿ ಆಗೋದು ಅಲ್ಲ. ನನ್ ಮಗನ್ ಬೇಕು ಅನ್ನೋದೇನಿಲ್ಲ. ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೆ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ನನ್ಗೆ ಅನ್ಸಿಲ್ಲ. ಯಾಕೆಂದ್ರೆ ಒಂದೇ ತಿಂಗ್ ಹನುಮಂತು ಮತ್ತು ತ್ರಿವಿಕ್ರಮಣ್ಣನ ಆಯ್ಕೆಯ ನಡುವಲ್ಲಿ ಒಂದೇ ಆಯ್ಕೆ. ನಮ್ಗೆ ತ್ರಿವಿಕ್ರಮಣ್ಣ ಗೆಲ್ಬೇಕು ಅಂತ ಯಾಕೆ ತುಂಬಾ ಜನ ಹೇಳ್ತಿದ್ರು ಅಂತ ಕೇಳಿದ್ರೆ, ಅವರು ಡೇ 1 ಇಂದ ಇದ್ರು. ಹನುಮಂತು 1 ತಿಂಗಳ ನಂತರ ಆಟ ಹಿಂಗ್ ನಡೀತಿದೆ ಅನ್ನೋದು ನೋಡ್ಕೊಂಡ್ ಬಂದಿದ್ರು ಅನ್ನೋದು ಒಂದೇ ಕಾರಣ ಇತ್ತು. ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಹನುಮಂತು ಗೆಲ್ಬಾರ್ದು ಅಂತ ಯಾರು ಹೇಳಿರ್ಲಿಲ್ಲ. ಹನುಮಂತನು ಒಳ್ಳೆ ವ್ಯಕ್ತಿತ್ವನೇ ಗೆಲ್ಬೇಕು. ಆದ್ರೆ ಕಂಪ್ಯಾರಿಟಿವ್ಲಿ ನೀವು 100% ಅಟೆಂಡೆನ್ಸ್ ಬಂದಿರೋರ್ಗು 70% ಅಟೆಂಡೆನ್ಸ್ ಬಂದಿರೋರ್ಗು ವ್ಯತ್ಯಾಸ ಇರುತ್ತೆ ಅನ್ನೋ ತರದ ಆಯ್ಕೆ ಬಿಟ್ಟು ಬೇರೆ ಯಾವುದೂ ಅಲ್ಲ. ಅಲ್ಲಿ ತ್ರಿವಿಕ್ರಮಣ್ಣ ಮತ್ತು ಹನುಮಂತು ನಡುವೆ ಆ ಕಾಂಪಿಟೇಷನ್ ಬಂದ ಕಾರಣಕ್ಕೆ ಮೊದಲನೇ ದಿನದಿಂದ ಇದ್ರಲ್ವಾ, ಹಂಗಾಗಿ ಅವ್ರಿಗೆ ಗೆಲ್ಲಿ ಅನ್ನೋದು ಬಂತು. ಇವ್ರು 1 ತಿಂಗಳ ನಂತರ ಗೇಮ್ ಹಿಂಗ್ ಆಡ್ತಿದಾರೆ ಅನ್ನೋದು ನೋಡ್ಕೊಂಡು ಬಂದಿರೋ ಕಾರಣಕ್ಕೆ ಆ ರೀತಿ ಮಾತುಗಳು ಬಂದಿರ್ಬೋದು ಹೊರತು ಹನುಮಂತು ಗೆಲ್ಬಾರ್ದು ಅಂತ ಯಾರಿಗೂ ಇರ್ಲಿಲ್ಲ. ತುಂಬಾ ಜನ ಕಂಟೆಸ್ಟೆಂಟ್ಸ್ ಗಳು ಹನುಮಂತನು ಗೆಲ್ಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ. ಸೊ ಅದ್ರಲ್ಲಿ ಏನು ಗೆಲ್ಬಾರ್ದು ಅನ್ನೋದು ಖಂಡಿತ ಯಾರಿಗೂ ಇರ್ಲಿಲ್ಲ. ಹನುಮಂತ ಗೆದ್ದಿರೋದು ಖುಷಿನೇ. ಕೆಲವರು ಬೇಜಾರ್ ವ್ಯಕ್ತಪಡಿಸಿದ್ರು. ಅಂದ್ರೆ ತ್ರಿವಿಕ್ರಮ್ ಅವರ ಮದರ್ ತಾಯಿ ಹನುಮಂತ ಬಿಟ್ಟು ಬೇರೆ ಯಾರೇ ಗೆದ್ದಿದ್ರು ನನಗೆ ಖುಷಿ ಆಗ್ತಾ ಇತ್ತು ಅನ್ನೋದಿಗೆ ಪಾಪ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ. ನನಗೆ ಹಾಗ ಅನ್ಸಲ್ಲ ಪಾಪ. ನಾನು ತ್ರಿವಿಕ್ರಮಣ್ಣನ ತಾಯಿನೂ ನೋಡಿದೀನಿ, ಹನುಮಂತ ತಾಯಿನೂ ನೋಡಿದೀನಿ. ಸೊ ಆಯ್ಕೆ ಅನ್ನೋ ವಿಚಾರ ಬಂದಾಗ ಅವ್ರಿಗೆ ಹನುಮಂತ ಗೆದ್ದಿರೋದ್ ಬೇಜಾರು ಅನ್ನೋದು ನನ್ಗೇನು ಅನ್ಸಲ್ಲ. ಒಂದು ತನ್ನ ಮಗ ಗೆದ್ದಿಲ್ಲ ಅನ್ನೋದೊಂದು ಸಹಜವಾಗಿರೋ ಬೇಸರ ಇರುತ್ತೆ. ಅದು ಬಿಟ್ಟು ಬಹುಶಃ ಅವ್ರ ಮನ್ಸಲ್ಲಿ ಇದೇ ಇದ್ದಿರ್ಬೋದು. ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಕಾರಣ ಇರ್ಬೋದು. 1 ತಿಂಗಳ ನಂತರ ಬಂದಿದ್ದಾರೆ. ಈಗ ಮೋಸ್ಟ್ಲಿ ರಜತ್ಗೂ ಅದೇ ತರನೇ ಮಾತಾಡ್ತಿದ್ರು ಅನ್ಸುತ್ತೆ. ನೀವು ರಜತ್ ಆಯ್ಕೆ ತಗೊಂಡ್ರು 50 ದಿನದ ನಂತರ ಬಂದಿದ್ದಾರೆ. ಬೇಜಾರಿಲ್ಲ ಅಂತಾನೆ ಅಂದ್ರು. ಅದೇ ಅವ್ರವ್ರ ಆಯ್ಕೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಕೆಲವ್ರಿಗೆ ಆಪಲ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಮೋಸಂಬಿ ಇಷ್ಟ ಆಗುತ್ತೆ. ಸೊ ಯಾವ್ದು ಯಾಕೆ ಇಷ್ಟ ಅಂತ ನಾವ್ ಹೇಳೋದಕ್ ಆಗೋದಿಲ್ಲ. ಆದ್ರೆ ಅವರು ಕೆಟ್ಟ ಉದ್ದೇಶದಿಂದ ಅಂತೂ ಖಂಡಿತ ಹೇಳಿರ್ಲಿಕ್ಕಿಲ್ಲ ಅಂತ. ಸೊ ಅವ್ರವ್ರ ತಾಯಿಗೆ ಬೇಜಾರಾಗಿರುತ್ತೆ ಗೆದ್ದಿಲ್ಲ ಅನ್ನೋ ಕಾರಣಕ್ಕೆ ಅದೊಂದು ಬೇಸರ ಇದ್ದಿರ್ಬೋದು. ಅಷ್ಟೇ ಬಿಟ್ಟು ಅವ್ರು ಯಾವ್ದೇ ಕೆಟ್ಟ ಉದ್ದೇಶದಲ್ಲಿ ಖಂಡಿತವಾಗ್ಲೂ ಹಾಗೆ ಹೇಳಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಅವರು ತ್ರಿವಿಕ್ರಮ್ ಅಮ್ಮ ಮನೆಗ್ ಬಂದಾಗ್ಲೂ ಹನುಮಂತ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಸೊ ನಂಗೆ ಯಾಕೋ ಅವ್ರು ಯಾರ ಬಗ್ಗೆನೂ ಏನು ಕೆಟ್ಟದಾಗಿ ಹೇಳಿದ್ರು ಅಂತ ಅನ್ಸಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ತ್ರಿವಿಕ್ರಮಣ್ಣ ಅಮ್ಮ ಹೇಳಿದ್ ನಾನು ಕೇಳಿದೀನಿ, ಯಾರಾದ್ರೂ ಗೆಲ್ಲಿ, ಎಲ್ರೂ ಚೆನ್ನಾಗಿರಿ, ಎಲ್ರೂ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳಿದ್ದಾರೆ. ಸೊ ಹಾಗೆ ಯಾರ್ ಬೇಕಾದ್ರೂ ಗೆಲ್ಲಿ ಪರವಾಗಿಲ್ಲ ಅಂತ ಹೇಳಿದ ತಾಯಿ ಬಾಯಲ್ಲಿ ಈ ತರದೊಂದು ಯಾವ್ದೋ ಒಂದು ಕೆಟ್ಟ ಉದ್ದೇಶದ ಮಾತು ಬರುತ್ತೆ ಅಂತ ನಾನು ಖಂಡಿತ ನಂಬಲ್ಲ. ಅವ್ರು ಬೇರೆ ಯಾವ್ದೋ ಏನೋ ಹೇಳಕ್ ಹೋಗಿ ಬಾಯಿ ತಪ್ಪಿ ಇನ್ನೇನೋ ಹೇಳಿರ್ಬೋದು. ಅಥವಾ ಕೆಲವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ, ಏನೋ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ, ಮಾತಾಡೋದ್ ಬಂದಿರೋದಿಲ್ಲ, ಹಂಗೇನೋ ಆಗಿರ್ಬೋದು ಅಷ್ಟೇ. ಅಂದ್ರೆ ನೀವ್ ಹೇಳೋ ಪ್ರಕಾರ ಅವ್ರು ಸೆಲೆಬ್ರಿಟಿ ಅಲ್ಲ. ಸೊ ಹಾಗಾಗಿ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಈಗ ತನ್ನ ಮಗ ಗೆದ್ದಿಲ್ವಲ್ಲ ಅನ್ನೋ ಒಂದು ನೋವಲ್ಲಿ ಹೇಳಿರ್ಬೋದು ಅಷ್ಟೇ. ಅವ್ರಿಗೂ ಅದಕ್ಕೂ ಇದಿಲ್ಲ ಪಾಪ. ಅವ್ರಿಗೆ ಅವ್ರಿಗೇನ್ ಟಿವಿ ಚಾನೆಲ್ ಗೊತ್ತಿಲ್ಲ. ಅವ್ರ ಮನೆ ಅಡಿಗೆ ಮನೆ ಬಿಟ್ಟು ಹೊರ ಪ್ರಪಂಚ ನೋಡಿದವ್ರ ಇಲ್ಲ, ಅಡಿಗೆ ಮನೆ ದೇವ್ರ ಮನೆ ಮಾತ್ರ ನೋಡ್ಕೊಂಡಿದ್ದವ್ರು. ಹಂಗಿರ್ಬೋದು. ಬಿಕಾಸ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾಗ ಅವರು ಹೇಳಿರೋದನ್ನ ನಾನು ಕೇಳಿದೀನಿ, ಯಾರ್ ಬೇಕಾದ್ರೂ ಗೆಲ್ರಿ, ಯಾರ್ ಗೆದ್ರು ನಂಗೆ ಸಂತೋಷನೇ ಅಂತ ತ್ರಿವಿಕ್ರಮಣ್ಣನ್ ಅಮ್ಮನ ಬಾಯಲ್ಲೇ ಬಂದಿರೋದ್ ನಾನು ಕೇಳಿದೀನಿ. ಹಂಗಾಗಿ ನಂಗೆ ಅನ್ಸಲ್ಲ ಅವ್ರ ಆತರ ಮಾತಾಡಿದ್ರೆ.